ಎಸ್ಸಿ ಒಳ ಮೀಸಲಾತಿ ಜಾರಿಗೆ ಬಂಜಾರ, ಕೊರಚ, ಕೊರಮ ಮತ್ತು ಬೋವಿ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಿ ನ್ಯಾಯಯುತ ಮೀಸಲಾತಿ ಹಾಗೂ ನೇಮಕಾತಿ ರೋಸ್ಟರ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ಮತ್ತು ಮುಖಂಡರಾದ ಚಂದು ಜಾಧವ್ ಅವರು ಎಸ್ಸಿ ಒಳ ಮೀಸಲಾತಿ ಜಾರಿಯಲ್ಲಿ ಈ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು, ಇಲ್ಲವಾದರೆ ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ವೈಜ್ಞಾನಿಕವಾದ ಒಳ ಮೀಸಲಾತಿಗೆ ಧಿಕ್ಕಾರ, ವೈಜ್ಞಾನಿಕವಾದ ಒಳ ಮೀಸಲಾತಿಗೆ ಧಿಕ್ಕಾರ, ಕೊಲಂಬೋಗೆ ಮರಣ ಶಾಸನ ಮಾಡಿದ ಒಳ ಮೀಸಲಾತಿಗೆ ಧಿಕ್ಕಾರ. ಸರ್ಕಾರವು ಮಾಡಿದ ಒಳ ಮೀಸಲಾತಿ ಅನ್ಯಾಯದ ವಿರುದ್ಧ ಇವತ್ತು ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಬಂಜಾರ ಸಮಾಜದ ಹಿರಿಯರು, ಬಂಜಾರ, ಬೋವಿ, ಕೊರ್ಚ, ಕೊರ್ಮಾದ ಸಮಾಜದ ಹಿರಿಯರು, ಬೇರೆ ಬಂಜಾರ ನೇತೃತ್ವದಲ್ಲಿ ಅವರಿಗೆ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲ. ಕಾರಣ ಏನಂದ್ರೆ ಯಾವ ಸರ್ಕಾರ ಇದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ನಾಗಮೋಹನ್ ದಾಸ್ ವರದಿ ಅಂತ. ಆ ನಾಗಮೋಹನ್ ದಾಸ್ ವರದಿಯನ್ನು ಸಹ ರಾಜ್ಯ ಸರ್ಕಾರ ಜಾರಿ ಮಾಡಲಿಲ್ಲ. ಅದರ ಜೊತೆಗೇನೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ರು, ಆ ನಿರ್ಣಯನೂ ಜಾರಿ ಮಾಡಿಲ್ಲ. ಅವೆಲ್ಲ ಬಿಟ್ಟು ಬೇಕಾಬಿಟ್ಟಿಯಾಗಿ ರಾಜ್ಯ ಸರ್ಕಾರವು ಕೊಲಂಬೋ ಸಮಾಜದ ವಿರೋಧಿ ರೋಸ್ಟರ್ ಪದ್ಧತಿ ಜಾರಿಗೆ ಮಾಡಿ ಇವತ್ತು ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದೆ. ಅದಕ್ಕೆ ನಾವು ಮೊನ್ನೆ ತಾನೇ ಸಮಾಜದ ನೇತೃತ್ವದಲ್ಲಿ ಮಾಡೀವಿ, ಇವತ್ತು ವಿದ್ಯಾರ್ಥಿಗಳ ಒಕ್ಕೂಟದ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಆಗಲಿ ಹೇಳ್ತಾ ಇದ್ದೀವಿ. ಅಕಸ್ಮಾತ್ ಇದು ಒಳ ಮೀಸಲಾತಿಯಲ್ಲಿ ಏನು ಸ್ಟಾರ್ ಇಟ್ಟಿರಿ ರೋಸ್ಟರ್ ಬಿಂದು ಇದು ಕೈ ಬಿಡ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಯಾವ ಪ್ರಕಾರ ಬಿಜೆಪಿ ಹಠಾವ್ ತಾಂಡ ಬಚಾವ್ ಅಂತ ಕೊಟ್ಟಿದ್ದೆವು, ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜವು ಕಾಂಗ್ರೆಸ್ ಹಠಾವ್ ತಾಂಡ ಬಚಾವ್ ಅಂತ ಹೇಳಿ ಜನ ಸ್ಲೋಗನ್ ಕೊಡ್ಲಿಕ್ಕೆ ರೆಡಿ ಆಗಬಹುದು. ಅದಕ್ಕೇನದ ಕಾಂಗ್ರೆಸ್ DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರವು ನಾವು ವಿದ್ಯಾರ್ಥಿ ಒಕ್ಕೂಟಗಳ ಪರವಾಗಿ ಹಿರಿಯರೆಲ್ಲರೂ ತಮಗೆ ವಿನಂತಿ ಪೂರ್ವಕ ಕೊಡ್ಕೊತೀವಿ, ಆದಷ್ಟು ಬೇಗ ಇದನ್ನು ಸ್ಟಾರ್ ರೋಸ್ಟರ್ ಬಿಂದು ನೀವು ಜಾರಿ ಮಾಡಿರಿ, ಆದಷ್ಟು ಬೇಗ ಕೈಬಿಟ್ಟು ಹೊಸದಾಗಿ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತೇಳಿ ಎಲ್ಲ ಸಮಾಜದ ಪರವಾಗಿ ತಮಗೆ ವಿನಂತಿ ಪೂರ್ವಕ ಕೇಳ್ಕೊತೀವಿ. ಹೀಗಾಗಿ ಬೆಂಗಳೂರು, ಪೂನಾ, ಗುಜರಾತ್, ಬಾಂಬೆ, ಪೂನಾ ಹೋಗ್ತೀವಿ. ಜನ ಇಲ್ಲಿ ಹೊಟ್ಟೆಪಾಡಿಗಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರ. ಎಷ್ಟಿದ್ರೂ ಜನರೇನದ ಎಲ್ಲರೂ ಮೊದಲನೇದಾಗಿ ಎಜುಕೇಶನ್ ಇಲ್ಲ. ಎಜುಕೇಶನ್ ಇದ್ರೆ ಇವೆಲ್ಲ ಹೋರಾಟ ಮಾಡಲಿಕ್ಕೆ ಬರ್ತಾರ. ಎಲ್ಲ ಹೊಟ್ಟೆಪಾಡಿಗಾಗಿ ಹೊಲ ಗದ್ದೆಗಳಲ್ಲಿ ಇದ್ದು ಅಥವಾ ಗುಜರಾತ್, ಗೋವಾ, ಬಾಂಬೆದಲ್ಲಿ ಇದ್ದಾರ. ಅದಕ್ಕೇನದ ನಾವು ಇವರಿಗೆ ಹೋರಾಟ ಏನದ ಎಲೆಕ್ಷನ್ದಾಗೆ ತೋರಿಸ್ತೀವಿ ನಮ್ಮ ಶಕ್ತಿ ಏನಂಬದು ಬಂಜಾರ ಸಮಾಜ. ಯಾಕಂದ್ರೆ 58 ಸೀಟ್ ಏನದ ಹೋದ 2024ರಲ್ಲಿ ತೋರಿಸಿವಿ. ಈಗ ಮುಂದೆ ಬರುವಂತ 2027ರಲ್ಲಿ 28ರಲ್ಲಿ ಆ ಶಕ್ತಿ ತೋರಿಸ್ತೀವಿ, ಯಾವುದೇ ಪಕ್ಷ ಯಾವುದೇ ಸರ್ಕಾರಕ್ಕೆ. ನಮಸ್ಕಾರಗಳು. ನನ್ನ ಹೆಸರು ಕಿರಣಯಲ್. ನಾನೊಬ್ಬ PhD ವಿದ್ಯಾರ್ಥಿ, ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ PhD ಪರ್ಸ್ಯೂ ಮಾಡ್ತಾ ಇದ್ದೀನಿ. ನಾನು ಕೂಡ ಒಬ್ಬ ಉದ್ಯೋಗಾಕಾಂಕ್ಷಿ, ನಾನು ಕೂಡ ಒಬ್ಬ ವಿದ್ಯಾರ್ಥಿ. ನಂದು BEd MA ಎಲ್ಲ ಆಗಿದೆ. ನಾನು ಇವಾಗೇನು ನೇಮಕಾತಿಗಳಾಗ್ತಾ ಇದ್ದಾವೆ ಅದಕ್ಕೆಲ್ಲ ನಾನು ಅರ್ಹನಿದ್ದೇನೆ. ನಮಗೆಲ್ಲ ಎಲಿಜಿಬಲ್ ಇದ್ದರೂ ಕೂಡ ನಮಗೆ ಒಂದು ಪೋಸ್ಟ್ ಸಿಗ್ತಾ ಇಲ್ಲ ಸರ್. ಯಾಕಂದರೆ ಇಷ್ಟೆಲ್ಲ ಡಿಗ್ರಿ ಎಲ್ಲ ಮಾಡಿಬಿಟ್ಟು ಒಂದು ಪೋಸ್ಟು ಸಿಗ್ತಾ ಇಲ್ಲ. ಇವಾಗೇನು ನಮ್ಮ ಸರ್ಕಾರ ಒಳ ಮೀಸಲಾತಿ ಹಂಚಿಕೆ ಮಾಡಿದೆ ಅದು ಅವೈಜ್ಞಾನಿಕವಾಗಿದೆ, ಅನೈತಿಕವಾಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಎಂಪಾರಿಕಲ್ ಡಾಟಾವನ್ನು ಅವರು ಸಮಂಜಸವಾಗಿ ಕಲೆಕ್ಟ್ ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಮಾಡಿಲ್ಲ. ಅವರಿಗೆ ಮನಸ್ಸಿಗೆ ಬಂದಂತೆ ಅವರು ಗೀಚಿಕೊಂಡಿದ್ದಾರೆ, ಬರೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಒಳ ಮೀಸಲಾತಿ ಏನಿದೆ ಇವಾಗ ಈ ಹಂಚಿಕೆಯಲ್ಲಿ ಕೊಲಂಬೋ ವಿದ್ಯಾರ್ಥಿಗಳಿಗೆ ಒಂದೂ ಸೀಟು ಕೂಡ ಸಿಗ್ತಾ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಸರ್, ಕ್ರೈಸ್ದು ಬಿಟ್ಟಿದ್ದಾರೆ, GPSTR, HSTR, VAO ಬಿಟ್ಟಿದ್ದಾರೆ, KSRB ಬಿಟ್ಟಿದ್ದಾರೆ. ಎಲ್ಲ ಒಂದು ನೇಮಕಾತಿಗಳಲ್ಲಿ
ಒಂದು ಪೋಸ್ಟು ಕೂಡ ನಮ್ಮ ಕೊಲಂಬೋ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಬರುವ ಒಂದು ಪೋಸ್ಟ್, ಜಿಲ್ಲಾವಾರು ಬರುತ್ತಿದ್ದಂಥ ಒಂದು ಪೋಸ್ಟ್, ಈ ಶಿಕ್ಷಣ ಹುದ್ದೆಗಳಲ್ಲಿ ಬರ್ತಕ್ಕಂಥ ಒಂದು ಪೋಸ್ಟ್ ಅದು ಅಲೆಮಾರಿ ಸಮುದಾಯಗಳಿಗೆ ಹೋಗ್ತಾ ಇದೆ. ನಮಗೆ ಅಂದರೆ ಕೊಲಂಬೋ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದೂ ಕೂಡ ಸೀಟ್ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ಹಂಚಿಕೆಯು ತುಂಬ ಅಸಮಾನತೆಯಿಂದ ಕೂಡಿದೆ, ತುಂಬ ಅನ್ಯಾಯದಿಂದ ಕೂಡಿದೆ ಮತ್ತು ತಾರತಮ್ಯವನ್ನು ಎಸಗಿದೆ. ಹಾಗಾಗಿ ನಾವು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಮ್ಮ ಈ ಒಂದು ಅನ್ಯಾಯವನ್ನು ನೀವೇನಾದರೂ ಸರಿಪಡಿಸದೇ ಇದ್ದಲ್ಲಿ, ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದಲ್ಲಿ, ನಮ್ಮ ಮನವಿಯನ್ನು ನೀವೇನಾದರೂ ತಿರಸ್ಕಾರ ಮಾಡಿದೇ ಇದ್ದಲ್ಲಿ, ಎಲ್ಲ ಕರ್ನಾಟಕದ ಬಂಜಾರ, ಕೊರಚ, ಕೊರ್ಮ, ಬಹು ವಿದ್ಯಾರ್ಥಿಗಳು ಸೇರಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳನ್ನ ಶೇಖರಿಸಿಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಒಂದು ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ ಕೇಸ್ ಈ ಸರ್ಕಾರವೇನಾದರೂ ನಮ್ಮ ಅರ್ಜಿಯನ್ನು ತಾತ್ಸಾರ ಮಾಡಿದ್ದಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಜಂತರ್ ಮಂತರ್ನ ಪಾರ್ಟ್ 2 ಪಿಕ್ಚರ್ ತೋರಿಸಬೇಕಾಗುತ್ತೆ. ಹಾಗಾಗಿ ನಮ್ಮ ಮನವಿಯನ್ನು ನೀವು ಸ್ವೀಕರಿಸಬೇಕಾಗಿ